ಓಕೆ ಬಾಯ್ಸ್, ನಿಂಜ ಮಲಾವ್ ಇದ್ರ ಅಣ್ಣ ನನಗಿಷ್ಟ, ಬಟ್ ಸದ್ಯಕ್ಕೆ ಇದೆ ಇಷ್ಟ. Z900 ಎಷ್ಟು ದೊಡ್ಡದಾಗಿದೆ ಗೊತ್ತಾಯಿದ್ರೆ ಮುಂದೆ ತೊಗೋತೀನಿ. ನಿಮ್ಮ ಸಪೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದಲ್ಲ ಒಂದಿನ ತೊಗೊತೀನಿ. ಹೆಂಗಿದೆ ನೋಡೋದು ಇಂಜಿನು, ಎಷ್ಟಪ್ಪ ಇದೆ, ಸ್ಟಾಕ್ ಎಕ್ಸಾಸ್ಟ್ ಇದೆ. ಸೊ ಧರ್ಮಸ್ಥಳ ಹೋಗೋ ಪ್ಲ್ಯಾನು ಇದೆ. ಸೊ ಧರ್ಮಸ್ಥಳದು ಹೇಳ್ತೀನಿ ಒಂದು 15 ಡೇಸು. ಓಕೆ ಬಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪೃಥ್ವಿಗೌಡ್ರು ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಪೃಥ್ವಿಗೌಡ್ರು. ಸೊ ಆ್ಯಸ್ ಯೂಶಲ್ ಕಾಲೇಜಿಗೆ ಹೊರಟೆ. ನೆನ್ನೆ ವ್ಲಾಗ್ ಬಂದಿಲ್ಲ. ಸೊ ನೆನ್ನೆ ವ್ಲಾಗ್ ಬರ್ದಿರೋ ಕಾರಣ ಗೊತ್ತಿರಬೇಕು ಅಂದ್ಕೊತೀನಿ ತುಂಬ ಜನಕ್ಕೆ. ಇನ್ಸ್ಟಾದಲ್ಲಿ ನೋಡಿರ್ತೀರ, ಸ್ಟೋರಿಗೆ ಹಾಕಿದ್ದೆ. ಅದೇನಂತ ಗೊತ್ತಿಲ್ಲ, ಗೋಪುರ ಸ್ವಲ್ಪ ಫ್ರೀಸ್ ಆಗಿ ವರ್ಕ್ ಆಗ್ತಾ ಇರಲಿಲ್ಲ. ಅದೇಂತಕ್ಕೆ ಏನಾಯಿತು ನಿಜವಾಗ್ಲೂ ಗೊತ್ತಿಲ್ಲ. ಚೆಕ್ ಮಾಡಿದೆ ಮನೆಗೆ ಬಂದು, ಏನಂತ ರೀಸನ್ ಗೊತ್ತಾಗಲಿಲ್ಲ. ವಿಧಿ ಇಲ್ಲದೆ ಇನ್ನೊಂದು ಬ್ಯಾಟ್ರಿ ಇತ್ತು, ನನ್ನ ಎಕ್ಸ್ಟ್ರಾ ಬ್ಯಾಟ್ರಿ. ಸೊ ಆ ಬ್ಯಾಟ್ರಿಲಿ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡೋಣ, ಅಕಸ್ಮಾತ್ ಇವತ್ತೇನೋ ವ್ಲಾಗ್ ಕರೆಕ್ಟಾಗಿ ಆಗಿದೆ ಅಂದರೆ ಬ್ಯಾಟ್ರಿ ಪ್ರಾಬ್ಲಮ್ಮು. ಸೊ ಫಸ್ಟು ಒಂದು ಬ್ಯಾಟ್ರಿ ಹೋಗಿತ್ತು, ಇವಾಗ ಇನ್ನೊಂದು ಬ್ಯಾಟ್ರಿ ಹೋಗಿದೆ. ಈಗ ಉಳಿದಿರೋದು ಒಂದೇ ಒಂದು ಬ್ಯಾಟ್ರಿ, ಅದು ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ. ಈಗ ಬ್ಯಾಟ್ರಿ, ಒರಿಜಿನಲ್ ಬ್ಯಾಟ್ರಿ ಹುಡುಕ್ತಾ ಇದ್ದೀನಿ. ಎಲ್ಲಾದರೂ ಸರಿ ಗುರು, ಹೋಗಿ ಸಿಂಗಲ್ ಬ್ಯಾಟ್ರಿ ಸಿಕ್ಕರೆ ಸಾಕು, ತೊಗೊಬರೋಕೆ ರೆಡಿ ಇದ್ದೀನಿ. ಬ್ಯಾಟ್ರಿ ಸಿಗ್ತಾಯಿಲ್ಲ. ಏನು ಈ ರೇಂಜ್ ಜನ ಅವರೇ, ಸ್ಕೂಲ್ ಟ್ರಿಪ್ಪಾ? ನಾನೇನೋ ಯಾರೋ ಸತ್ಕೆ ತಗೋತಾರ ಅಂದ್ಕೊಂಡೆ. ಈ ರೇಂಜಿಗೆ ಜನ ನೋಡ್ಬಿಟ್ಟು ಅದೇ ಈಗ ಆಲ್ರೆಡಿ 2 ಬ್ಯಾಟ್ರಿ ಹೋಗಿದೆ. ಇದು ಇನ್ನೊಂದು 3ನೇ ಬ್ಯಾಟ್ರಿಗೆ ಹೋಗಿರೋದು. ಹುಡುಕ್ತಾ ಇದ್ದೀನಿ, ಬ್ಯಾಟ್ರಿಗಳು ಸಿಗ್ತಾಯಿಲ್ಲ ನನಗೆ. ಬ್ಯಾಟ್ರಿ ಸಿಕ್ಬಿಟ್ರೆ ಸಾಕು, ಸಿಂಗಲ್ ಬ್ಯಾಟ್ರಿ ಅದು ಸರಿ ತೊಗೊಳಕ್ಕೆ ರೆಡಿ ಇದ್ದೀನಿ. ಎಲ್ಲೇ ಸಿಕ್ಕಲೆ ಬೆಂಗಳೂರಲ್ಲಿ ಹೋಗ್ತಾ ಇರ್ತೀನಿ. ಒರಿಜಿನಲ್ ಗೋಪ್ರೋ ಬ್ಯಾಟ್ರಿ ಸಿಗ್ತಾಯಿಲ್ಲ. ಟೆಲ್ಸಿನ್ ಬ್ಯಾಟ್ರಿ ಸಿಗ್ತೈತೆ, ಟೆಲಿಸಿನ್ ಅಂತ ಒಂದು ಬೇರೆ ಬ್ರ್ಯಾಂಡ್ ಇದೆ, ಅದು ಸಿಗ್ತಾಯಿದೆ. ಡಿಗಿಟೆಕ್ ಸಿಗ್ತೈತೆ. ಬೇಕಾಗಿರೋ ಗೋಪ್ರೋ ಬ್ಯಾಟ್ರಿ ಸಿಗ್ತಾಯಿಲ್ಲ. ಗೋಪ್ರೋ ಬ್ಯಾಟ್ರಿ ಒರಿಜಿನಲ್ ಬಂದುಬಿಟ್ಟು ಚಾರ್ಜರ್ ಜೊತೆ ಸಿಗ್ತೈತೆ, ಡಾಕ್ ಜೊತೆ. ನನಗೆ ಚಾರ್ಜರ್ ಬೇಡ, ಅದು ಡಾಕು. ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡಲಿ. ಅಂದರೆ ಸಿಂಗಲ್ ಬ್ಯಾಟ್ರಿ ವಿತ್ ಡಾಕ್ ಸಿಗ್ತೈತೆ, ಫುಲ್ ಚಾರ್ಜರ್ ಸಿಗ್ತಾಯಿಲ್ಲ. $100 ಹಾಕೋಣ. ಹಾಂ, ಎತ್ತಣ್ಣ ನಾಗಲ್. ಒಂದನೇನು ತೊಟ್ಟಿಕ್ಕಲ್ಲ ಏನು ಡಿಫ್ರೆನ್ಸ್ ಇಲ್ಲ. ಡೈಲಿ 100 ರೂಪಾಯಿಗೆ ಎಷ್ಟು ಹಾಕ್ತಿದ್ರು. ಪೆಟ್ರೋಲ್ ಮಾತ್ರ ಜಾಸ್ತಿ ಆಗೋಲ್ಲ, ಅಷ್ಟೇ ಇರ್ತದೆ. ಅದೇನೋ ಸ್ವಲ್ಪ ಚಳಿಯಾಗ್ತಿದ್ರು. ಯಾವಾಗ ಚಳಿಗಾಲ ಹೋಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಚಳಿಗಾಲ ಆದ್ಮೇಲೆ ಬಿಸಿಲುಗಾಲ ಹೋದ್ರೆ ರೈಡ್ ಮಾಡೋಕ್ಕಾಗಲ್ಲ. ಒಳ್ಳೆ ತಲೆನೋವು ಗುರು. ಇಲ್ಲಿ ನೋಡ್ರಿ, ಚಳಿ ಹೆಂಗೆ ಹೊಡಿತೈತೆ ಅಂದರೆ ಹಾಫ್ ತೊಳೆ ಯಾಕಂದ್ರೆ ಹಾಕೋ ಬಂದ್ಬಿಟ್ಟು ಅನಿಸ್ತಾ ಇದೆ. ಫುಲ್ ತೊಳೆ, ಬಟ್ ಸ್ಲೀವ್ಸ್ನ ಫೋಲ್ಡ್ ಮಾಡ್ಕೊಬಿಟ್ಟಿದ್ದೀನಿ. ಫುಲ್ ಚಳಿ. ಬರ್ರಿ ಸೀದಾ ಕಾಲೇಜ್ ಹತ್ರ ಹೋಗುವ, ಸಿಗುವ. ಇವತ್ತು ಆ್ಯಕ್ಚುಲಿ ಬೇರೆ ಪ್ಲ್ಯಾನ್ ಇದೆ. ಸೊ ಇವತ್ತು ವ್ಲಾಗ್ ಲೇಟ್ ಆಗ್ಬೋದು, ಆದರೆ ಬೇಗನೂ ಆಗ್ಬೋದು, ಇಲ್ಲ ಲೇಟು ಆಗ್ಬೋದು. ಏನು ಐಡಿಯಾ ಇಲ್ಲ, ಯಾಕಂದರೆ ಆಚೆ ಹೋಗೋ ಪ್ಲ್ಯಾನ್ ಇದೆ. ನೋಡೋಣ, ಹೇಳ್ತೀನಿ ಹೇಗೆ ಏನು ಅಂತ. ನಡಿಯೋಣ ಬೇಗ. ಟಿಪ್ಪರ್ ಒಂದು ಪಾಸ್ ಹಾಕಿ ಮುಂಚೆ ಟಿಪ್ಪರನ್ನ ಪಾಸ್ ಹಾಕ್ಬಿಟ್ರು ಅಂದರೆ ಈಗ ಏಕದ್ದೂಳು ಸ್ಲೋ ನಿಂಗೆ ಹೋಗ್ಬೇಕು. ಬನ್ನಿ, ಕಾಲೇಜ್ ಹತ್ರ ಸಿಗ್ತೀನಿ, ವಿಧಿ ಇಲ್ಲ. ಓಕೆ ವಾಯ್ಸ್, ಇನ್ನೂ ಸಿಗ್ನಲ್ ಬಿಟ್ಟಿಲ್ಲ. ಹಾಗೆ ಆ್ಯಪಲ್ಲಿ ನೋಡೋಕೆ ಟ್ರೈ ಮಾಡ್ತಾರೆ. 2 ನಿಮಿಷ ಸಿಗ್ನಲ್ ಕಾದ್ಬಿಟ್ರೆ ದುಡ್ಡು ಉಳಿಯುತ್ತಾ ನೋಡ್ಬಿಟ್ಟು ಸಿಗ್ನಲ್ಲು. ಅಲ್ಲಾಗ ಆಟೋಗಳ ಹತ್ರ ನಿಲ್ಲತ್ತ ಪೀಸಾಗಿ ಹಿಂಗೆ 2 ಸೆಕೆಂಡ್ ಬಿಟ್ಟಾಗ ಹೋಗ್ಬೋದಿತ್ತಾ. ಯಾಕಪ್ಪ ಸುಮ್ಮನೆ ಗಜಿ ಮಾಡ್ಕೊಂಡು ಫೈನ್ ಹಾಕ್ಸ್ಕೊತೀರಾ ಈ ಅಂಕಲ್ ಆಂಟಿ. ಇಲ್ಲಿ ಇದಿರೋಲ್ಲ ನಮ್ಮ ಗ್ಲೋಬಲ್ಗೆ ಬರೋರೆ. ಆಟೋ ಹತ್ತು ಎಷ್ಟೊಂಥರ ಗೊತ್ತಿಲ್ಲ, ಸೀಟ್ ಆಟೋ ಹಾಕ್ಕೊಂಡು ಪೀಸಾಗೆ ಕಾಲೇಜ್ ಹತ್ರ ಬರ್ರಿ.
ಕಾಲೇಜ್ ಫೀಸ್ ಕಟ್ಟೋದು ಅಲ್ಲದೆ ಕಾಲೇಜ್ ಯಾವುದೋ ಮೂಲೆಗೆ ಒಳ್ಳೆ ಬಸ್ಗಳೇ ಬರೋಲ್ಲ ಅಂತ ಮೂಲೆಗೆ ತಗೊಂಡಾಗ ನಮ್ಮ ಕಾಲೇಜ್ ನಿಂತವ್ರೆ ಎಲ್ಲ ಪಂಚಾಯದ್ದು. ಅದನ್ನೇ ಹೇಳ್ತಾ ಇರೋದು, ಗಾಡಿ ಬರೋ ತನಕ ಒಂದು ಖರ್ಚು ಗಾಡಿ ತೊಗೊಳೋದು, ಬಂದಮೇಲೆ ಗಾಡಿ ಖರ್ಚೇ ಬೇರೆ. ಓಕೆ ಬಾಯ್ಸ್, ಸೊ ಪೀಸಾಗ ಇವಾಗ ಕಾಲೇಜ್ ಒಳಗೆ ಎಂಟ್ರಿ ಆಯಿತು ಫೀಲ್ಡ್ ಒಳಗೆ. ಸ್ಟಾಫು ಬಂದು ನಮಗೊಂದು ಕೊಡ್ತಾನೆ ಕಿತ್ತೋತಾನೆ ಮಕ್ಕಳು. ಕಲ್ಲು ಗುರು ನಾ ಏನು ಮಾಡಲಿ? ಓ Z900 ಹಾಂ ಬ್ಯಾಟ್ ಮೂವಿಲಾ ನೋಡಿದ್ದೀನಿ. ನಿನಗೆ ಹಾಕ್ಸ್ತೆ ನಮ್ಮ ಕಾಲೇಜ್ಗೆಲ್ಲ Z900 ಬರ್ತಾ ಇರೋ ಗುರು. ಮತ್ತೆ ಓಕೆ ಬಾಯ್ಸ್, ನಿಂಜಾ ಮಲಾವ್ ಇದ್ರ ಅಣ್ಣ ನನಗಿಷ್ಟ, ಬಟ್ ಸದ್ಯಕ್ಕಿಗಿದೆ ಇಷ್ಟ. Z900 ಎಷ್ಟು ದೊಡ್ಡದಾಗಿದೆ ಗೊತ್ತಾಯಿದ್ರ ಮುಂದೆ ತೊಗೋತೀನಿ. ನಿಮ್ಮ ಸಪೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದಲ್ಲ ಒಂದಿನ ತೊಗೊತೀನಿ. ಹೆಂಗಿದೆ ನೋಡೋದು ಇಂಜಿನು, ಎಷ್ಟಪ್ಪ ಇದೆ. ಸ್ಟಾಕ್ ಎಕ್ಸಾಸ್ಟ್ ಇದೆ. ಯಾರು Z900 ಸ್ಟಾಕ್ ಇರೋದು. ನಾನು ತೊಗೊಂಡ್ರೆ ಗಾಡಿ ತೊಗೊಂಡು ಶಿಸ್ತಾಗಿ ಕ್ಲೀನಾಗೆ ಈಸ ಗಾಡಿ ಎತ್ಕೊಂಡು ಎಲ್ಲ ಆಲ್ಟ್ರ್ ಮಾಡಿಸ್ಕೊಂಡು, ಐ ಮೀನ್ ಬಾರನ್ ಮಿರರು RGBದು, ಆಮೇಲೆ ಇನ್ನೇನಪ್ಪ ಫುಲ್ ಸಿಸ್ಟಮ್ ಹಾಕ್ರಪ್ಪೋಬೇಕು ಫಸ್ಟು. ಯಾರೋ ಹಾಕ್ರಪ್ಪೋಬೇಕು ಯಾವುದಾದ್ರೂ ಓಕೆ ಇಷ್ಟರಲ್ಲಿ ಫುಲ್ ಸಿಸ್ಟಮ್ ಹಾಕ್ಕೊಂಡು, ಆಮೇಲೆ ಇನ್ನೊಂದು ಯಾವುದಪ್ಪ ಅದು ಇನ್ನೂ ಬೇಜಾನಿದೆ ಚಿಕ್ಕ ಪುಟ್ಟ ಮಾಡ್ಸು, ಅದೆಲ್ಲ ಮಾಡ್ಕೊಂಡು ಈಸ ಗಾಡಿ ಇಟ್ಕೊಂಡು ಬೇರೆ ಲೆವೆಲ್ಗೆ ಥಿಂಕಿಂಗಲ್ಲಿ ಇದ್ದೀನಿ. ದೇವರಿಗೆ ಓಕೆ ಬಾಯ್ಸ್, ಕಾಲೇಜಿಂದ ಸೀದಾ ಬಂದು ನಾನು ಯಶು ನಂದ ಕೂಡ ಬಂದು ಜಾಯ್ನ್ ಆಗಿದ್ದಾನೆ. ಸೊ ಏನು ಮ್ಯಾಟ್ ಅಂದರೆ ನಮ್ಮದು ರಾಜುದು ಒಂದು ಬ್ಯಾಕ್ಲಾಗ್ ಉಳ್ಕೊಂಡಿತ್ತು. ಸೊ ಅಣ್ಣಂದು ಇವತ್ತು ಕ್ಲಿಯರ್ ಆಗಿತ್ತು ಖುಷಿಗೆ. ಚಿಕನ್ ರೋಲ್ ತಿಂತ ಕೂತಿದ್ದೀವಿ. ಅದಕ್ಕೆ 3 ಜನನು ಒಳಗೆ ಬಂಕ್ ಹಾಕೊಂಡು ಬಂದಿದ್ದೀವಿ. ಇದು ಬೇಕಿತ್ತಾ? ಅದು ಬೇಕಿತ್ತಾ? ಆಫ್ಟರ್ 6 months ಗುರು ಅದೇ ಲಿಫ್ಟ್ಗಳಲ್ಲಿ ತಿರ್ಗಾಡ್ಕೊಂಡು ಮತ್ತೆ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಕ್ಲಾಸ್ ಅಲ್ಲ, ಆಫೀಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ನಾನು ಅದರ ಯೂನಿಫಾರ್ಮ್ ತರದೆ ಕಲರ್ ಶರ್ಟ್ ಹಾಕೋ ಬಂದ್ಬಿಡಿ ಫಾರ್ಮಲ್ಲು. ಬರೀ ಯಾರು ನಾನು ಕೇಳಲ್ಲ. ಓಕೆ ಬಾಯ್ಸ್, ಅಂತೂ ಇಂತೂ ನಮ್ಮ ರಾಜದು ಕ್ಲಿಯರ್ ಆಗೋಯ್ತು. ಸೊ ಫುಲ್ ದಿಲ್ ಖುಷಿ ಆಗ್ಬಿಟ್ಟಿದ್ದೀವಿ. ಅವನೇ ಎಷ್ಟು ಖುಷಿ ಆಗೋನೋ ಅಷ್ಟೇ ಖುಷಿ ನಾವು ಆಗಿದ್ದೀವಿ. 30 ರಮ್ಮ ರೋಡ್ ಕ್ರಾಸ್ ಮಾಡಿಬಿಡ್ರಿ. ಸೊ ಫುಲ್ ದಿಲ್ ಖುಷಿ ಆಗ್ಬಿಟ್ಟಿದ್ದೀವಿ. ಅದಕ್ಕೆ ಈಗ ಪಾಪ ಯಾವಾಗ ಬರ್ತೀವಿ ಬೆಂಗಳೂರಿಗೆ ಪಾರ್ಟಿ ಕೊಡ್ಸ್ಕೊಂಡಿದ್ದೀವಿ. ಸೊ ನಮ್ಮ 5 ಜನದ್ದು ಒಂದು ಹರಕೆ ಇತ್ತು. ಸೊ ಧರ್ಮಸ್ಥಳಕ್ಕೆ ಹೋಗಿ ಸೌತ್ ಅಡ್ಕದಲ್ಲಿ ಗಂಟೆ ಕಟ್ಟಬೇಕು. ಅದೇ ಇರುತ್ತಲ್ಲ ಕಾಮನ್ ವಿಶ್ಗಳು. ಸೊ 5 ಜನ ಒಟ್ಟಿಗೆ ಅಂದ್ಕೊಂಡಿದ್ವಿ. ಅವ್ನು ಆಗೋವರೆಗೂ ನಾವು ಹೋಗ್ದಲ್ಲೇ ಕಾಯ್ತಾ ಕೂತಿದ್ದೀವಿ. ಅವನದು ಕ್ಲಿಯರ್ ಆಯಿತು. ಸೊ ಒಟ್ಟಿಗೆ ನಾವು 5 ಜನನೂ ಹೋಗಿ ಗಂಟೆ ಕಟ್ಟಿ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಆಶೀರ್ವಾದ ತೊಗೊಂಬರ್ಬೇಕು. ದಿಲ್ ಖುಷಿ ಆಗ್ಬಿಟ್ಟಿದ್ದೀನಿ. ಸೊ ಮೋಸ್ಟ್ ಪ್ರಾಬಲಿ ಸೂನ್ ಧರ್ಮಸ್ಥಳದ ರೈಡು ಧರ್ಮಸ್ಥಳದ ರೈಡು. ಇವಾಗ ಸದ್ಯಕ್ಕೆ ನಾನು ನಮ್ಮ ಕೆಫೆ ಹತ್ರ ಬಂದಿದ್ದೀನಿ, ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ನಮ್ಮದೇ ಫ್ರೆಂಡದ ಕೆಫೆ. ಸೊ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗಿ ಬ್ಯಾಗ್ ಹಾಕ್ಬಿಟ್ಟು ಪಟ್ಟಂತ ನಾನು ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡು ಬಿಸಿಲಲ್ಲಿ ನಿಂತಿದ್ದೀನಿ. ಸಕ್ಕತ್ತಾಗಿ ಕಾಣ್ತಿದೆ, ಬಟ್ ಕಣ್ಣು ಕುಗ್ತಾಯಿದೆ. ಸೊ ಇಲ್ಲಿ ಕೆಫೆ ಹತ್ರ ಬಂದಿದ್ವಿ. ನಾನು ಗಿರಿಯಣ್ಣ ಬಂದಿದ್ದೀವಿ. ಭಾನುವಾರ ಒಂದು ರೈಡ್ ಇದೆ. ಸೊ ಆ ರೈಡ್ಗೋಸ್ಕರ ಮಾತಾಡಬೇಕು ಅಂತೇಳಿ ಕೆಫೆ ಹತ್ರ ಬಂದುಬಿಟ್ಟಿದ್ದೀನಿ. ಇದು ಬಂದುಬಿಟ್ಟು ನಮ್ಮ ರೇವಾ ಕಾಲೇಜ್ ಹತ್ರ ಇರೋದು. ಸೊ ಆವಾಗಲೇ ಮಾತಾಡ್ತಾ ಬ್ಯಾಟ್ರಿ ಖಾಲಿಯಾಗಿ ಬ್ಲಾಗ್ ಸ್ಟಾಪ್ ಆಗಿಬಿಟ್ಟಿತ್ತು. ಅದು ನೋಡಿರಲಿಲ್ಲ. ಸೊ ಅದಕ್ಕೆ ಅದನ್ನು ನೋಡೋಣ ಅಂತೇಳಿ, ಐ ಮೀನ್ ಅದನ್ನು ಕಂಟಿನ್ಯೂ ಮಾಡೋಣ ಅಂತೇಳಿ ಈ ವ್ಲಾಗ್ ಇಲ್ಲಿ ಮಾಡ್ತಾಯಿದ್ದೀನಿ. ಸೊ ಧರ್ಮಸ್ಥಳ ಹೋಗೋ ಪ್ಲ್ಯಾನು ಇದೆ. ಸೊ ಧರ್ಮಸ್ಥಳದು ಹೇಳ್ತೀನಿ ಒಂದು 15 ಡೇಸು. ಈಗ ಸದ್ಯಕ್ಕೆ ಇದೇ ಭಾನುವಾರ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತೇಳಿ ಒಂದು ರೈಡ್ ಮಾಡ್ತಾಯಿದ್ದೀವಿ ಡಾಟ್ ಜೊತೆ. ಐ ಮೀನ್ ನಮ್ಮ ಗ್ರೂಪ್ ಜೊತೆ ಡಿಮೋನ್ಸ್ ಟೋಟಲ್. ಇನ್ ಕೇಸ್ ಯಾರು ಬರೋಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಮೆಸೇಜ್ ಹಾಕಿದ್ರೆ ಹೇಳ್ತೀನಿ. ಐ ಮೀನ್ ಡಾಟ್ ತೋರದೆ ಒಂದು ಇನ್ಸ್ಟಾ ಪೇಜ್ ನಮ್ಮದು. ಸೊ ನೀವು ಅಲ್ಲಿ ಬಂದು ಮೆಸೇಜ್ ಹಾಕಿದ್ರು ನಾವು ರೈಡ್ಗೆ ಜಾಯ್ನ್ ಆಗ್ಬೋದು. ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಟನ್ ಸಬ್ಸ್ಕ್ರೈಬ್ ಆಗಿರಿ. ಯಾರು ನಮ್ಮ ಇನ್ಸ್ಟಾಫಾದಲ್ಲಿ ಫಾಲೋ ಮಾಡಿಲ್ಲ ಹೋಗಿ ಫಾಲೋ ಆಗಿಬಿಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿ ಗೌಡ್ರು ಸೈನಿಂಗ್ ಔಟ್ ಆಫ್ ದಿ ವ್ಲಾಗ್ಸ್. ಸಿಗೋದಷ್ಟು ವ್ಲಾಗರಿ. ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್. ಗುಡ್ ಬೈ. ಹುಷಾರಾಗಿರಿ, ಹುಷಾರಾಗಿ ಗಾಡಿ ಓಡಿಸಿ.